ಅಯ್ಯೋ ಯಾವುದೋ ಇದು ಯಾವುದೋ ಲಿಫ್ಟಿಗೆ ಚೆನ್ನಾಗಿಲ್ಲಪ್ಪ. ಎಷ್ಟು ಹಾಕೊಂಡ್ರು ಬೆಳಗ್ಗೆ ಇನ್ನೂ ಜಾಸ್ತಿ ಹಾಕೊಂಬಂದಿದ್ದೀನಿ, ಎಲ್ಲ ಹೋಗ್ಬಿಟ್ಟೈತೆ. ಇನ್ನೊಂದು ಸ್ವಲ್ಪ ಹಿಂಗೆ ಹಚ್ಕೋಬೇಕು. ಹಿಂಗೆ ಫೋನ್ ಇರೋದಕ್ಕೆ ಅದರಲ್ಲಿ ನೋಡಿ ಒಂದು ಲಿಫ್ಟಿಗೆ ಹಾಕೊಂಬಂದರೆ ಜೋಬೊಳಗಡೆ ಅದನ್ನಾಗಲೆಲ್ಲ ತೆಗ್ದು ಹಾಕೋಬೋದು. ನನಗೆ ಲಿಫ್ಟಿಗೆ ಇರಬೇಕಪ್ಪ. ಲಿಫ್ಟಿಕ್ಕು ಕಾಜಲ್ ಇದೆಲ್ಲ ಇದ್ರೇ ನನಗೆ, ಇಲ್ಲಾಂದರೆ ಒಂಥರ ಸೆಂಟು ಲಿಫ್ಟಿಕ್ಕು ಎಲ್ಲ ಇದ್ರೇ ನನಗೆ. ಯಾವುದೂ ಚೆನ್ನಾಗಿಲ್ಲ, ಸ್ವಲ್ಪ ರೇಟಿಂಗ್ ತೊಗೋಬೇಕು. ಒಂದು 300 400 500 ರೂಪಾಯಿ ತೊಗೋಬೇಕು ಲಿಫ್ಟಿಕ್ಕು. ಇದು ಯಾವುದೋ ಚೆನ್ನಾಗಿಲ್ಲ, ಅದೇ ಹೋಗ್ಬಿಡುತ್ತೆ. ಇದು ಯಾವುದೋ ಒಂದು 100 150 ಅಂತ ತೊಗೊಂಡೆ, 150 ಏನೋ ಇದು ಚೆನ್ನಾಗಿಲ್ಲ. ಸ್ವಲ್ಪ ಕಾಸ್ಟ್ಲಿದು ಹೇಳ್ಬಿಟ್ಟು ತೋರಿಸ್ಕೋಬೇಕು. ವರ್ಷ ಅವ್ರಿಗೆ ಹೇಳಬೇಕು ಸ್ವಲ್ಪ ಕಾಸ್ಟ್ಲಿದು ಲಿಫ್ಟಿಕ್ ತೊಗೊಂಬಂದು ಕೊಡಿ ಅಂತ. ಲಿಫ್ಟಿಕ್ ಹಾಕ್ಯಂತೀನಿ, ಹಾಕಿ ಇದನ್ನೆಲ್ಲ ತಗೊಂಡೋಗಿ ನಾನು ಮೇಲ್ಗಡೆ ಆ ಬಾಸ್ ಹತ್ರ ಕೊಡ್ತೀನಿ. ಈ ಬಾಸ್ ಹತ್ರನೇ ಎಲ್ಲ ತೋರಿಸ್ತೀನಿ ತಗೊಂಡೋಗಿ. ಎಲ್ಲ ಅವರಿಗೆಲ್ಲ ತೋರಿಸಿ, ನೋಡಿ ಸರ್ ಎಲ್ಲ ಮೇಡಮ್ಗೆ ಹೇಳಿದ್ರೆ ಬಿಡತ್ಲಗೆ ಅಂತ ಹೇಳಿ ಸುಮ್ಮನೆ ಆಗುತ್ತೆ. ಮಾನ್ಯ ಮೇಡಮ್ ತಲೆ ಕೆಡಿಸ್ಕೊಳ್ಳಲ್ಲ. ಬಾಸ್ ಹತ್ರನೇ ಕೊಡ್ತೀನಿ. ಮೊಬೈಲ್ ಇಟ್ಕೊಬಿಟ್ಟಿದ್ದಾಳೆ, ಏನು ಲಿಫ್ಟಿಗೆ ಹಚ್ಕೊಳ್ತಾ ನಿಂತ್ಕೊಂಡಿದ್ದಾಳೆ. ಇದೆಲ್ಲನ ನೋಡಿ ಸರ್ ಹಿಂಗೆ ಮಾಡ್ತಾರೆ ಅಂತ ಹೇಳ್ತೀನಿ. ಮಾನ್ಯ ಮೇಡಮ್ಗೆ ಎಷ್ಟು ಸತಿ ಕರೆದು ತೋರಿಸಿದ್ದೀನಿ. ಅವಳು ಫೋನಲ್ಲಿ ಮಾತಾಡೋದು, ಅವಳ ಜೊತೆ ಅವನ ಜೊತೆ ಅಲ್ಕಿಸ್ಕೊಂಡು ಮಾತಾಡೋದು ಎಲ್ಲ ನಾನು ಎಷ್ಟು ಸತಿ ತೋರಿಸಿದ್ದೀನಿ ಆ ಮಾನ್ಯ ಮೇಡಮ್ಗೆ. ಆದರೆ ಬಿಡ ಮಾರೀತಾ ಹೋದ್ರೂ ಹೋಗ್ಲಿ ಅಂತ ಸುಮ್ಮನಾಗುತ್ತೆ. ಆ ಮಾನ್ಯ ಮೇಡಮ್ ಅಂದ್ಬಿಟ್ಟು ಮೇಲ್ಗಡೆ ಬಾಸ್ನೇ ಮೀಟ್ ಮಾಡೋಕ್ಕೆ ಹೋಗ್ತೀನಿ ನಾನು. ಇವಳು ಇಲ್ಲಿಂದ ಕೆಲಸದಿಂದ ಕಿತ್ತು ಒಗಿಬೇಕು ಈ ಲೌಡಿನ. ಹಂಗಾದ್ರೆ ಮತ್ತೆ ಏನೋ ಇಲ್ದಂಗೆ ತಿನ್ನಕ್ಕೆ ಗತಿ ಇಲ್ದಂಗೆ ಇದ್ದರೆ ಆವಾಗ ಬುದ್ಧಿ ಬರುತ್ತೆ. ಬರೀ ಅವರು ಇವ್ರನ್ನೂ ತಗ್ಲಾಕೊಂಡು ಅವ್ರು ಇವ್ರ ಹತ್ರ ಹಾಗೆ ಹೀಗೆ ಕಾಗೆ ಗೂಬೆ ಅಂತ ಹಾಕ್ಕೊಂಡು ಬರೀ ಹಿಂಗೆ ಮಾಡೋದೇ ಆಯಿತು. ಏನೋ ರೀಲ್ಸ್ ಲವರ್ ಮೆಸೇಜ್ ಮಾಡ್ತಾ ಇದ್ದಾರೆ ನನಗೆ. ಏನು ಸೂಪರ್. ಬೆಳಗ್ಗೆ ಒಂದು ರೀಲ್ಸ್ ಮಾಡಿದ್ದೆ, ಅದನ್ನು ಸೂಪರ್ ಅಂತ ಕಮೆಂಟ್ ಮಾಡಿದ್ದಾರೆ. ನೀವು ಯಾವಾಗಲೂ ಸೂಪರ್ ಬಿಡಿ, ನಿಮ್ಮನ್ನು ಕಂಡ್ರೆ ನನಗೆ ತುಂಬ ಇಷ್ಟ. ರೀಲ್ಸ್ ಲವರ್ ಇವರು. ವಾಟ್ಸಪ್ ನಂಬರ್ ಕೇಳಿದ್ರು, ಕಳಿಸಿದ್ದೆ. ಅವ್ರು ನನಗೆ ಅವತ್ತಿಂದನೇ ಎಷ್ಟು ಜನ 5 ಜನ ನನಗೆ ರೀಲ್ಸ್ ಲವರ್ ಇದ್ದಾರೆ. ರೀಲ್ಸ್ ಮಾಡ್ತೀನಲ್ಲ, ನಾನು ತುಂಬ ಲೈಕ್ ಮಾಡಿ ನನ್ನ ಇಷ್ಟಪಡ್ತಾ ಇರೋರು. ಆಯಿತು ರಿಪ್ಲೈ ಮಾಡ್ತೀನಿ ಸಾಯಂಕಾಲ. ವಾಯ್ಸ್ ಮೆಸೇಜ್ ಕಳಿಸ್ದೆ. ಇನ್ನು ವಾಯ್ಸ್ ಮೆಸೇಜ್ ಬೇರೆ ಕಳಿಸ್ತಾಳಂತೆ. ಮಾಡಿ ನೀನು ಮಾತಾಡಿ ಹೇಳ್ತೀನಿ. ಲಿಫ್ಟಿಗೆ ಹಾಕೊಳ್ಳೋದು ಎಲ್ಲ ತಗೊಂಡೋಗಿ ಅವ್ರ ಹತ್ರ ತೋರಿಸ್ಲಿಲ್ಲ ಅಂದರೆ ಕೇಳ ನಿನಗಿದ್ದಾರೆ. ಅಲ್ಲ ಏನು ಅಯ್ಯೋ ಲಿಫ್ಟಿಗೆ ಹಾಕೊಳ್ಳೋದು, ಪೌಡ್ರ್ ಹಾಕೊಳ್ಳೋದು, ಇಲ್ಲಿ ಬಂದಾಗ ಅವೆಲ್ಲ ಏನು ಇವೆಲ್ಲ ತೋರಿಸ್ತೀನಿ. ಸರ್ ಇಂಥವ್ರನ್ನೆಲ್ಲ ಯಾಕೆ ಕೆಲ್ಸಕ್ಕೆ ತೊಗೊಳ್ತೀರಾ, ನೋಡಿ ಲಿಫ್ಟಿಗೆ ಹಾಕೊಳಕ್ಕೆ ಬರ್ತಾರೆ ಸುಮ್ಮನೆ ಇಲ್ಲಿ ಅಂತ ತೋರಿಸ್ತೀನಿ. ನನಗೆ ಲಿಫ್ಟಿಗೆ ಇದ್ರೇನಪ್ಪ, ಲಿಫ್ಟಿಗೆ ಇದ್ದರೆ ಎಷ್ಟು ಚೆನ್ನಾಗಿ ಕಾಣ್ತಾವಂಗೆ ತುಟಿಗಳು. ಇಲ್ಲ ನೋಡೋದಕ್ಕಾಗಲ್ಲ, ಕರ್ರಗಾಗ್ತವೆ ತುಟಿ. ಅಯ್ಯೋ ಏನೋ ಒಂಥರ ಚೆನ್ನಾಗೇ ಕಾಣಿಸಲ್ಲ ತುಟಿಗಳು. ಲಿಫ್ಟಿಗೆ ಇರೋದ್ರಿಂದನ ಎಷ್ಟೋ ಚೆನ್ನಾಗೆ ತುಟಿ ಹಂಗೆ ತುಂಡೆ ಥರ ಕಾಣ್ತವೆ. ಕಾಜಲ್ ಒಂದು ಇಟ್ಕೊಬರ್ಬೇಕು ಬಿಡು. ಕಾಜಲ್ ಏನು ಜಾಸ್ತಿ ಬೇಡ ಕಣ್ಣಿಗೆ. ಯಾಕೆ ಪೌಡ್ರಿನೇನು ಹಾಗೆ ಐತೆ, ಪೌಡ್ರೂ ಬೇಕಂದರೆ ಐತೆ ನನ್ನ ವೆರೈಟಿ ಬ್ಯಾಗಲ್ಲಿ. ಊಟಕ್ಕೆ ಬಿಟ್ಟಾಗಬೇಕಾದ್ರೆ ಹಾಕ ಬರ್ತೀನಿ. ಊಟಕ್ಕೆ ಬಿಟ್ಟಾಗ ಎಲ್ಲ ಹಾಕ್ಕೊಂಡು ಕುತ್ಕೊಬಿಡ್ತೀನಿ. ಸ್ವಲ್ಪ ಹಾಕಂತಿರ್ಬೇಕು ಪೌಡ್ರು. ಹಾಕಂತ ಇದ್ರೇ ಎಲ್ಲ ನನಗೆ, ಇಲ್ಲಾಂದರೆ ಒಂಥರ ಅನಿಸುತ್ತೆ. ಪೌಡ್ರ್ ಹಾಕೊಂಡ್ಲಿಲ್ಲ ಅಂದರೆ ಏನು ಮುಖ ಶೈನಿಂಗ್ ಇಲ್ಲ ಅನಿಸುತ್ತೆ. ಫೇಸ್ ವಾಶ್ ಮಾಡಿಸ್ಬೇಕಾಗಿತ್ತು, ಏನು ಮಾಡಲಿ ನಡುವೆ ಹೋಗೇ ಇಲ್ಲ ಫೇಸ್ ವಾಶ್ ಮಾಡಿಸೋದಕ್ಕೆ. ಕೆಲಸ ಹಿಂಗೆ ಬೇಗ ಮಾಡ್ಕೊಬಿಟ್ಟೆ. ಹಿಂಗೆ ಲಿಫ್ಟಿಗೆ ಹಚ್ಕೊಂಡು ಕೂತ್ಕೊಳ್ಳೋದು. ಯಾಕೋ ಸರಿಯಾಗಿ ಗೊತ್ತದೇ ಇಲ್ಲಪ್ಪ. ಎಷ್ಟು ಒತ್ತಿ ಹಾಕೊಂಡ್ರು ತುಟಿಗೆ ಗೊತ್ತದೇ ಇಲ್ಲ ಇದು. ವಿಜಿನ್ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತೈತೆ. ನಾನು ಹೆಂಗೋ ಬಿಲ್ ಹಾಕೋದ್ಬಿಟ್ಟು ಈ ಕಡೆ ಹಾಕಿಸ್ಕೊಂಡಿದ್ದಕ್ಕೆ ಕೆಲಸ ವಾಸಿ ಆಯಿತು. ಹೆಂಗೋ ಅತ್ತ ಹೆಂಗೋ ಇವಾಗ ವಿಜಿನ್ ನೋಡ್ತಾನೇ ಇರಬೇಕು ಅನಿಸುತ್ತೆ. ಹೆಂಗೋ ಮಾತಾಡಿಸ್ಬೋದು ವಿಜಿನಲ್ಲಿ. ಬೇರೆ ಬಂದ ಕಂಟಿ. ಇವನು ಫುಲ್ಲು ಮೇಲೆ ಇದು ಮಾಡ್ಕೊಬಿಟ್ಟಿದ್ದಾನೆ. ಅಯ್ಯೋ ಸ್ಮೈಲ್ ನೋಡೋ ಒಂದು. ಯಾಕೆ ಕಂಟಿ ಅವರೇ, ಅಯ್ಯೋ ನಾನು ಯಾರಪ್ಪ ಅಂತ ಅನ್ಕೊಬಿಟ್ಟೆ. ಬಾಸ್ ಏನಾದರೂ ಓಡಾಡ್ತಾ ಇದ್ರಲ್ಲ, ಬಾಸ್ ಏನಾದರೂ ಅನ್ಕೊಬಿಟ್ಟೆ. ಅಲ್ಲ ನೀವು ಇಲ್ಲಿ ಬಂದು ನಿಂತ್ಕೊಬಿಟ್ಟು ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಮಾತಾಡಿಸ್ದಂಗೆ ವಿಜಿ ಅಂತ ಅನ್ಲೇ ಇಲ್ಲ, ಮಾತಾಡಿಸ್ಲಿಲ್ಲ, ಏನಿಲ್ಲ. ನೀವು ಲಿಫ್ಟಿಗೆ ಹಾಕೊಳ್ತಾ ಇದ್ರಲ್ಲ, ನೋಡ್ತಾ ಇದ್ದೆ. ಯಾಕೆ ಲಿಫ್ಟಿಗೆ ತೆಗ್ದಿಕ್ಬಿಟ್ರಿ? ಹಾಕೊಳ್ಳಿ, ಇನ್ನೂ ಚೆನ್ನಾಗಿ ಹಾಕ್ಕೋಬೇಕು ನೀವು. ಇಲ್ಲೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತವೆ. ಚೆನ್ನಾಗಿ ಕಾಣಿಸುತ್ತೆ. ಹಾಗೇನಿಲ್ಲ, ಸ್ವಲ್ಪ ಸುಮ್ಮನೆ ಹಂಗೆ ಹಾಕೊಳ್ತಾ ಇದ್ದೆ. ಇದು ಯಾವುದೋ ಲಿಫ್ಟಿಗೆ ಚೆನ್ನಾಗಿಲ್ಲ ಕಂಟಿ ಅವರೇ. ಅದು ಹಾಕೊಂಡ್ರೆ ಭಾಳ ಟೈಮ್ ಇರೋದೇ ಇಲ್ಲ. ಒಂದಿನ ನಾನು ಹೋದ್ಸತಿ ತೊಗೊಂಡಿದ್ದೆ, ಆ ಲಿಫ್ಟಿಗೆ ಹಾಕೋಬಿಟ್ರೆ ಇಲ್ಲ ನೋಡ್ರಿ ಎಷ್ಟು ಒಂದಿನ ಆದ್ರೂ ಹೋಗ್ತಾನೆ ಇರಲಿಲ್ಲ. ಹಂಗಿರೋದು ಯಾವಾಗಲೂ ಲಿಫ್ಟಿಕ್ಕು. ಇದು ನೀರಾಕಿ ವಾಶ್ ಮಾಡಿದ್ರು ಹೋಗ್ತಾ ಇರಲಿಲ್ಲ, ಹಂಗಿತ್ತು ಲಿಫ್ಟಿಕ್ಕು. ಹೌದಾ, ತಗೊಳ್ಳಿ. ಆ ಥರದ್ದೇನೆ ತಗೋಬೇಕಾಗಿತ್ತಪ್ಪ. ಇವತ್ತು ಹೋಗ್ಬೇಕು ಸ್ಟೋರಿಗೆ. ಸರಿ ಆಯಿತು, ನಾನೇ ಉಡುಗೊರೆ ಹಾಕಿ ಕೊಡಿಸ್ತೀನಿ ಹೇಳಿ ನಿಮಗೆ.
ಲಿಫ್ಟಿಕ ವರ್ಷನ್ ಮದುವೆ ಆದಾಗಿಂದ ನಾನು ಏನು ನಿಮ್ಗೆ ಉಡುಗೊರೆ ಕೊಡಿಸ್ತಿಲ್ಲ. ನಿಮಗೆ ಲಿಫ್ಟಿಕ್ಕು ಮತ್ತು ನಿಮಗೆಲ್ಲ ಏನೇನು ಬೇಕು ಮೇಕಪ್ ಸೆಟ್ಗಳೆಲ್ಲ ಕೊಡಿಸ್ತೀನಿ. ಎಲ್ಲ ಮೇಕಪ್ ಸೆಟ್ ಮೇಕಪ್ ಎಲ್ಲ ಮಾಡಿಕೊಂಡು ನೀವು ಚೆನ್ನಾಗಿ ಕಾಣಿಸ್ರಿ. ಯಾವಾಗಲೂ ಚೆನ್ನಾಗಿ ಕಾಣ್ತಾ ಇದ್ರೇ ಚೆನ್ನಾಗೆ. ಅಯ್ಯೋ ಬಿಡಿ ಏನು ಬೇಡ. ಮೇಕಪ್ ಸೆಟ್ ನನಗೆ ಗಿಫ್ಟ್ ಕೊಡ್ತೀರಾ ನೀವು? ಹಾಂ, ಮೇಕಪ್ ಸೆಟ್ಟೇ ಕೊಡ್ತೀನಿ. ಹೆಂಗೋ ಬಿಡಿ, ಅವಳು ಫ್ರೆಂಡ್ ಆಗಿದ್ದಾಳೆ. ಹೆಂಗೋ ವರ್ಷ ಅವ್ರು ಅಲ್ಲಿ ಕೆಲಸ ಮಾಡ್ತಾರೆ. ನನಗೆ ಯಾರು ಇಲ್ಲಿ ಫ್ರೆಂಡ್ ಇಲ್ಲ. ಅವು ಯಾವ ಇದಾವೆ ಒಂದೆರಡು ಗುಬೆಗಳು, ಅವು ಮಾತಾಡ್ಸೋದೇ ಇಲ್ಲ. ಇನ್ನೇನು ಈ ಗುಬೆಗಳು ಎರಡೂ ನಾನು ಮಾತಾಡ್ಸೋದಿಲ್ಲ. ಹೆಂಗೋ ನೀವು ಫ್ರೆಂಡ್ ಆಗಿ ನೀವೇ ಸಿಕ್ಕದ ಹೊತ್ಲಾಗೆ ನನ್ನ ಹತ್ರ ಮಾತಾಡ್ತಾ ಇರ್ತೀರಾ. ನಾನು ಅದಕ್ಕೆ ಹೇಳಿದ್ದಲ್ಲ, ಬೇಡ ಬಿಲ್ಲಾಕೋ ಹತ್ರ ಸುಮ್ಮನೆ ಇಲ್ಲೇ ಇದ್ಬಿಡಿ, ಹೆಂಗೋ ನನ್ನ ಜೊತೆನೇ ಇರ್ತೀರಾ ಅಂತ. ಮತ್ತೆ ಅಲ್ಲಿ ಬೇಜಾರಾಗೋದು. ಇವಾಗ ಈ ಕಡೆ ಬರೋಂಗಿಲ್ಲ ಎದ್ದು. ಪಾಪ ವರ್ಷ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಮೊನ್ನೆ ಎಲ್ಲನ ಬೈದಿದ್ದಾರಂತೆ, ನೀನು ಎಲ್ಲಿ ಎದ್ದು ಹೋಗೋಂಗಿಲ್ಲ, ಬಿಲ್ ಹಾಕೋದಿಲ್ಲ ಅಂತಂದರೆ ಇಲ್ಲೇ ಕೂತ್ಕೋಬೇಕು ಅಂತ ಬೈದಿದ್ದಾರಂತೆ. ಅದಕ್ಕೇನೆ ಎಲ್ಲಿ ಎದ್ದು ಬರೋದಕ್ಕೆ ಆಗೋದೇ ಇಲ್ಲ ಅವನು. ನಾನು ಅಷ್ಟೇ, ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಕೆಲಸ ಇಲ್ಲಾಂದರೆ ಸುಮ್ಮನೆ ಕೂತ್ಕೋಬೇಕು. ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಹೆಂಗೋ ಅತ್ಲಾಗ ಓಡಾಡ್ಕೊಂಡು ಹಿಂಗೆ ಮಾತಾಡ್ಕೊಂಡು, ಕೆಲಸ ಇಲ್ಲಾಂದ್ರೆ ಹಿಂಗೆ ಮಾತಾಡ್ಕೋಬೋದು, ಏನಾಗೋದಿಲ್ಲ. ಅಲ್ಲ, ಹೆಂಗೋ ಅತ್ತಗೆ ಇಲ್ಲೇ ಸೇರ್ಕೊಂಡಿದ್ದೆ ವಾಸಿ ಆಯಿತು. ನನಗಂತೂ ಯಾಕೋ ನಿಮ್ಮನ್ನು ನೋಡ್ತಾ ಇದ್ದರೆ ತುಂಬ ನಗು ಬರ್ತೈತೆ. ಯಾವಾಗಲೂ ನೀವು ಸ್ಮೈಲ್ ಆಗಿರ್ತೀರಲ್ಲ, ನಿಮ್ಮ ಮುಖ ನೋಡಿದ್ರೆ ನಗು ಮುಗ್ತವ್ರನ್ನ ನಮಗೂ ನಗು ಬರುತ್ತೆ. ಯಾವಾಗಲೂ ಉಫ್ ಅಂತ ಸಿಟ್ಟು ಮಾಡಿಕೊಂಡ್ರೆ, ಅಯ್ಯೋ ನಮ್ಮ ಮನೆಯಾಗಂತೂ ನನ್ನ ಹೆಂಡ್ತಿ ಇದ್ದಾಳ, ಅಯ್ಯೋ ಯಾವಾಗಲೂ ಮುಖ ಉರಿತಾನೇ ಇರುತ್ತೆ. ಸಿಟ್ಟು 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 ಸಿಟ್ಟು. ಅವಳು ಸಿಟ್ಟು ಮಾಡ್ಕೊಂಡ್ರೆ ಅವಳ ಮುಖ ನೋಡೋದಕ್ಕೂ ಆಗಲ್ಲ ನನಗೆ. ಯಾವಾಗ್ಲೂ ನೀವು ಕೆಲ್ಸಕ್ಕೆ ಹೋಗಲ್ಲ, ದುಡಿಯೋಲ್ಲ, ವಟ 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 ಅಂತಿರ್ತಾಳೆ. ನನ್ನ ಶ್ವೇತ ಯಾವಾಗಲೂ ಹಂಗೇನೆ. ಅಯ್ಯೋ, ಅವಳ ಮುಖ ಸಿಟ್ಟಾಗಿರೋದು ನೋಡಿದ್ರೆ ನನಗೂ ಸಿಟ್ಟು ಬರುತ್ತೆ. ಈಗ ನಿಮ್ಮಂಗೆ ನಗ್ನಗ್ತಾ ಇರ್ಬೇಕು ಯಾವಾಗ್ಲೂ. ಹೌದು ಹೌದು, ನಗ್ನಗ್ತಾ ಇದ್ರೇ ಚೆನ್ನಾಗಪ್ಪ. ನಾವು ನಗ್ನಗ್ತಾ ಇದ್ದರೆ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲರೂ ನಮ್ಮನ್ನು ಲೈಕ್ ಮಾಡ್ತಾರೆ, ಎಲ್ಲರೂ ತುಂಬ ಇಷ್ಟಪಡ್ತಾರೆ ನಮ್ಮನ್ನು. ಅಯ್ಯೋ, ನನಗೆ ನೋಡಬೇಕು ಫೋನಲ್ಲಿ ಎಷ್ಟು ನಾನು ರೀಲ್ಸ್ ಮಾಡ್ತೀನಲ್ಲ, ಅದರಲ್ಲೆಲ್ಲ ನನಗೆ ಹೇಳ್ತಾರೆ, ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಆಗಿದೆ, ನೀವು ತುಂಬ ಕ್ಯೂಟ್ ಆಗಿದ್ರಾ ಅಂತ ಎಷ್ಟು ಜನ ಎಷ್ಟು ಚೆನ್ನಾಗಿ ಕಮೆಂಟ್ಸ್ಗಳು ಮಾಡ್ತಾರೆ ಗೊತ್ತಾ. ನಿಮ್ಮ ನಗು ನಮಗೆ ತುಂಬ ಇಷ್ಟ, ಯಾವಾಗಲೂ ಮೇಡಮ್ ನೀವು ನಗ್ತಾ ಇರ್ತೀರಾ ಅಂತ ನನಗೆ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಗೊತ್ತಾ. ಅದಕ್ಕೆ ಮತ್ತೆ ನೀವು ಯಾವಾಗಲೂ ಸ್ಮೈಲಾಗೆ ಚೆನ್ನಾಗಿರ್ತೀರಾ, ಅದಕ್ಕೆ ಕಮೆಂಟ್ ಮಾಡ್ತಾರೆ. ಕಂಟಿ ಕೆಲಸ ಇಲ್ವಾ? ಯಾಕೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೆಯಾ ವಿಜಯ ಹತ್ರ? ಬಂದ ವರ್ಷ ಬಂದ. ಕಾಣಿಸೋದಿಲ್ಲ, ಇಲ್ಲಿದ್ದೀನಿ ನಾನು ಹಿಂದೆ, ಇವ್ರಿಗೆಲ್ಲ ಕಾಣಿಸೋದಿಲ್ಲ. ಇದೆಲ್ಲ ವಿಡಿಯೋ ಮಾಡ್ತೀನಿ ನೋಡಿ. ಇವರೆಲ್ಲ ನಿಂತ್ಕೊಂಡು ಅಲ್ಲಿ ಕಿಸ್ಕೊಂಡು ಮಾತಾಡ್ತಾ ಇರೋದಾ. ಕೆಲಸ ಇಲ್ಲ ಅಂದರೆ ಆ ಪಾಡಿಗೆ ಅವರು ಸುಮ್ಮನೆ ಅವ್ರ ಕೆಲಸ ಏನೈತೆ ಅದನ್ನು ನೋಡ್ಕೋಬೇಕು. ಬರೀ ಹಿಂಗೆ ಮಾತಾಡ್ತಾರೆ ಅಂತ ಹೇಳಿ ಬಾಸ್ ಹತ್ರನೇ ತೊಗೊಂಡೋಗಿ ತೋರಿಸ್ತೀನಿ ಇದನ್ನೆಲ್ಲ. ಏನಿಲ್ಲ ವರ್ಷ, ಸುಮ್ಮನೆ ಬಂದೆ, ಏನು ಕೆಲಸ ಇರಲಿಲ್ವಾ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೆ ಹಾಗೇನೆ. ಅಯ್ಯೋ, ನಿಂತ್ಕೊಂಡು ಮಾತಾಡಬೇಡ್ರಿ. ಮೊನ್ನೆ ಏನು ಎಲ್ಲರನ್ನೂ ಮೀಟಿಂಗ್ ಕರೆದು ಬೈದು ಬಿಟ್ಟಿದ್ದಾರೆ ಬಾಸು. ನಿಂತ್ಕೊಂಡು ಅಲ್ಲೇದಲ್ಲೇ ಮಾತಾಡೋಂಗಿಲ್ಲ. ಕೆಲಸ ಇಲ್ಲಾಂದರೆ ಅವ್ರದ್ದು ಎಲ್ಲಿ ಕೆಲಸ ಇರುತ್ತೋ ಅಲ್ಲೇ ನಿಂತ್ಕೋಬೇಕು. ಎಲ್ಲನ ಧೂಳೆಲ್ಲ ಒರೆಸ್ತಾ ಇರಬೇಕು. ಬೇರೆ ಕೆಲಸ ಏನೂ ಇಲ್ಲಾಂದರೆ ಅವ್ರು ಅಲ್ಲೇ ನಿಂತ್ಕೊಂಡಿರ್ಬೇಕು. ಅವ್ರವ್ರ ಜಾಗದಲ್ಲಿ ನಿಂತ್ಕೊಂಡು ಮೀಟಿಂಗ್ ಮಾಡೋಂಗಿಲ್ಲ ಅಂತೇಳಿ ಬೈದಿದ್ದಾರೆ. ನೋಡು, ಇವಾಗ ನನ್ನೂ ಬೈದಿದ್ದಾರೆ. ಅದು ಎಲ್ಲೂ ಬಿಟ್ಟು ಹೋಗಿಲ್ಲ ಬಿಲ್ ಹಾಕೋ ಹತ್ರ ಅಂತ ಹೇಳಿ. ಬಾಲುನು ಅಲ್ಲೇ ಕೂತ್ಕೊಂಡಿದ್ದ, ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಯಾಕೋ ಕಂಟಿ ಕಾಣ್ತಾ ಇಲ್ವಲ್ಲ, ಇಲ್ಲಿಗೆ ಹೋದ, ಈ ಲೈನಲ್ಲಿ ಇದ್ನಲ್ಲ ಅಂತ ಹೇಳಿ ನಾನು ಅದಕ್ಕೆ ಇಲ್ಲಿಗೆ ಬಂದೆ. ಅಲ್ಲ, ಮಾತಾಡಬೇಡ್ರಿ, ಹೋಗು ಕಂಟಿ. ಮತ್ತೆ ನೋಡು, ಬಾಸ್ಗೆ ಏನಾದರೂ ಈ ವಿಷಯ ಗೊತ್ತಾಗ್ಬಿಟ್ರೆ ಬೈದ್ಬಿಡ್ತಾರೆ. ಅವ್ರು ಆಲೇನೆ ಎಲ್ಲನ ಅಬ್ಸರ್ವ್ ಮಾಡಿಬಿಟ್ಟಿದ್ದಾರೆ. ಅಬ್ಸರ್ವ್ ಮಾಡಿ ಅವರು CC ಕ್ಯಾಮ್ರಾ ಜಾಸ್ತಿ ನೋಡೋದಿಲ್ಲ. ಯಾವಾಗಾದರೂ ಒಂದೊಂದ್ಸತಿ ನೋಡಿಬಿಟ್ರೆ CC ಕ್ಯಾಮ್ರಾನ ಅಷ್ಟೇ. ಈ ಕಡೆ ಏನು ಕಾಣಿಸಲ್ಲ, ಆದರೂ ಈ ಕಡೆ ಕಾಣಿಸೋದಿಲ್ಲಲ್ಲ CC ಕ್ಯಾಮ್ರಾ. ಆ ಕಡೆ ತಿರುಗಿಸಿದ್ದಾರೆ ಅದನ್ನ. ನಾನೇ ಅವತ್ತೊಂದಿನ ಅಲ್ಲಿ ಮೇಲಕ್ಕೆ ಏನೋ ಹತ್ತಿದ್ನಲ್ಲ, ಹಿಂಗೆ ತಿರುಗಿಸ್ದೆ ಆ ಕಡೆ. ಈ ಕಡೆ ನನ್ನ ಲೈನಾಗಿರೋದು ಏನೋ ಕಾಣಬಾರ್ದು ಅಂತ ಹೇಳಿ ನಾನೇ ತಿರುಗಿಸಿದ್ದೀನಿ. ಅದಕ್ಕೆ ಅಂತ ಹೇಳಿ ಹಿಂಗೆ ತಿರುಗಿಸ್ಬಿಟ್ಟು ನಾನು ಸುಮ್ಕೆ ಆದೆ. ಅದು ತಿರ್ಗಿಸೋದಕ್ಕೆ ಬರುತ್ತೆ, ರೊಟೇಟ್ ಮಾಡೋದಕ್ಕೆ ಬರುತ್ತೆ ಅದು CC ಕ್ಯಾಮ್ರಾ. ಆ ಕಡೆಗೆ ತಿರುಗಿಸ್ದೆ. ಆ ಕಡೆ ಲೈನಿನ ಕಾಣಲಿ, ಆ ರೀತಾ ಸುಗುಣ ಇರೋ ಲೈನಿನ ಕಾಣಲಿ ಅಂತ ಹೇಳಿ ನಾನು ಆ ಕಡೆ ತಿರುಗಿಸಿದ್ದೀನಿ. CC ಕ್ಯಾಮ್ರಾ ಈ ಕಡೆ ನಮ್ಮ ಲೈನ್ ಕಡೆ ತಿರುಗಿಸಿದ್ದಾಳೆ. ನಾನು ಸುಗುಣ ಕೆಲಸ ಮಾಡೋ ಕಡೆ ತಿರುಗಿಸಿದ್ದಾಳೆ. CC ಕ್ಯಾಮ್ರಾ ತಿರುಗಿಸ್ತಾಳಂತೆ. CC ಕ್ಯಾಮ್ರಾ ಅಂತ ಅವ್ನು ಕೇಳಿಸ್ತು. ಇನ್ನೇನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ತಾ ಇಲ್ಲ. ಏನೋ ಮಾತಾಡ್ತಾಳೆ. CC ಕ್ಯಾಮ್ರಾ ಈ ಕಡೆ ಐತೆ. CC ಕ್ಯಾಮ್ರಾ ಅನ್ನೋದು ಗೊತ್ತಾಯಿತು. ಇನ್ನೇನು ಮಾತಾಡ್ತಾ ಇದ್ದಾರಲ್ಲ, ಏನೋ ಅವನು ವರ್ಷ ಏನು ಬೈತಾ ಇದ್ದಾನೋ, ಏನು ಮಾಡ್ತಾ ಇದ್ದಾನೆ ಗೊತ್ತಾಗ್ತಾ ಇಲ್ಲಲ್ಲ. ಬಾ ಕಂಟಿ, ಮಾತಾಡ್ಬೇಡ. ಬಾಸ್ ಮೊನ್ನೆನೇ ವಾರ್ನಿಂಗ್ ಮಾಡಿದ್ದಾರೆ, ಕೆಲಸದಿಂದ ತೆಗ್ದಾಕ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಬೇಕು, ಮಾತಾಡಬೇಡಿ. ಬನ್ನಿ ಕಂಟಿ, ನಿನ್ನ ಕೆಲಸ ನೀನು ನೋಡ್ಕೊ. ವಿಜಯ್ ಹತ್ರ ಮಾತಾಡಬೇಡ. ಅಯ್ಯಸ್ಕಂತ ಹೇಳ್ದಂಗೆ ಎಳಿತೈತೆ. ನಾನು ಆ ಕಡೆ ಹೋಗಿ ನಿಂತ್ಕೊಂಡಂಗೆಲ್ಲ ವಿಜಯ್ ಹತ್ರ ಅಯ್ಯಸ್ಕಂತ ಹೆಂಗೆ ಎಳಿತಿತ್ತು ಹಂಗೆ ಎಳಿತೈತೆ ನನ್ನ ಮನಸ್ಸು. ಇಲ್ಲಿ ನಿಂತ್ಕೊಳ್ಳೋಣ, ಮಾತಾಡ್ಸೋಣ, ಅವ್ರು ನೋಡ್ತಾ ಇರೋಣ ಅಂತ ಅನಿಸುತ್ತೆ. ಅದು ಏಕಪ್ಪ, ಅದೇನೋ ಗೊತ್ತಿಲ್ಲ. ಹೆಂಗಂದ್ರೆ ಏನೋ ಒಂಥರ ಅಟ್ರ್ಯಾಕ್ಟು ಇವ್ರ ಮೇಲೆ, ಏನೋ ಒಂಥರ ಅಟ್ರ್ಯಾಕ್ಟ್ ಆದಂಗೆ ಆಗ್ತೈತೆ.
ಅದು ಏನಂತ ಗೊತ್ತಾಗ್ತಾ ಇಲ್ಲ. ಒಂಥರ ಅಯ್ಯಸ್ಕಂತ ಹೇಳ್ದಂಗೆ ಆಗುತ್ತೆ. ಕಬ್ಬಣ ಏನಾದರೂ ಇದ್ದರೆ ಅಯ್ಯಸ್ಕಂತ ಅಲ್ಲಿಗೆ ಎಳ್ಕೊಂಡು ಹೋಗ್ತಿರುತ್ತಲ್ಲ ಹಿಂಗೆ ಹಂಗೆ ಎಳಿತಾ ಐತೆ. ಅದೇನಂತ ಗೊತ್ತಾಗ್ತಿಲ್ಲ ನನಗೆ. ಏನಪ್ಪ ಅದೇನಿರ್ಬೋದು ಅಂತೇಳಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.